ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ NRI ಕಾರ್ನರ್. ಇದು ಜನವರಿ 2ನೇ ವಾರದ ಮೆಗಾ NRI ಸ್ಪೆಸಿಫಿಕ್ ಸುದ್ದಿ ಸಂಚಿಕೆ. ಅಮೆರಿಕದಲ್ಲಿರೋ ಭಾರತೀಯರಿಗೆ ಈ ವಾರ ಮತ್ತೆ ಎದೆಯಲ್ಲಿ ಢವಢವ ಹುಟ್ಟಿಸೋ ಸುದ್ದಿ ಒಂದು ಬಂದಿದೆ. ನಮ್ಮವರ ಪಾಲಿನ ಆಕ್ಸಿಜನ್ ಆಗಿರೋ H1B ವೀಸಾವನ್ನೇ ರದ್ದು ಮಾಡೋಕೆ ಬಿಲ್ ಮಂಡನೆಯಾಗಿದೆ. ಆದರೆ ಟ್ಯಾಕ್ಸ್ ವಿಚಾರದಲ್ಲಿ NRIಗಳಿಗೆ ಚೆನ್ನೈ ಟ್ರೈಬ್ಯುನಲ್ ಬಿಗ್ ರಿಲೀಫ್ ಕೊಟ್ಟಿದೆ. ವಿದೇಶದಲ್ಲಿ ದುಡಿದ ಹಣಕ್ಕೆ ಭಾರತದಲ್ಲಿ ಟ್ಯಾಕ್ಸ್ ಕಟ್ಟಬೇಕಾ ಬೇಡವಾ ಅನ್ನೋ ಗೊಂದಲಕ್ಕೆ ತೆರೆ ಬಿದ್ದಿದೆ. ಎಲ್ಲೊಂದ್ ಕಡೆ ವಿದೇಶಕ್ಕೆ ಹೋದ ವಿಜ್ಞಾನಿಗಳನ್ನ ವಾಪಸ್ ಕರ್ಕೊಂಡ್ ಬರೋಕೆ ಮೋದಿ ಸರ್ಕಾರ ಹೊಸ ಸ್ಕೀಮ್ ತರ್ತಾ ಇದ್ರೆ, ಸೌದಿ ಅರೇಬಿಯಾದಲ್ಲಿ ಮುಂದೆ ನೀವು ಸ್ವಂತ ಮನೆಯನ್ನ ಖರೀದಿ ಮಾಡಬಹುದು. ಮತ್ತೊಂದ್ ಕಡೆ ಕೆನಡಾ ವಲಸೆ ನಿಯಮವನ್ನ ಬದಲಿಸಿತು. ಅಮೆರಿಕದಲ್ಲಿ ಹೈದರಾಬಾದ್ ಮೂಲದ ಯುವತಿಯ ಹತ್ಯೆ ಆಯಿತು. ಬನ್ನಿ, ಪ್ರಪಂಚದಾದ್ಯಂತ NRIಗಳಿಗೆ ಸಂಬಂಧಪಟ್ಟಂತೆ ಆದ ಮಹತ್ವದ ಬೆಳವಣಿಗೆಗಳನ್ನ ಎಳೆಯಾಗಿ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಮೊದಲನೇ ಸುದ್ದಿ ಅಮೆರಿಕದಿಂದ. ಇದು ಪ್ರತಿಯೊಬ್ಬ ಭಾರತೀಯ ಟೆಕ್ಕಿಗೂ ಆತಂಕ ತರೋ ಸುದ್ದಿ. ಅಮೆರಿಕದ IT ಕಂಪನಿಗಳಿಗೆ ಮತ್ತು ಭಾರತೀಯರಿಗೆ H1B ವೀಸಾ ಅನ್ನೋದು ಲೈಫ್ ಲೈನ್ ಇದ್ದ ಹಾಗೆ. ಆದ್ರೆ ಈಗ ಇದೇ ವೀಸಾವನ್ನ ಪೂರ್ತಿಯಾಗಿ ರದ್ದು ಮಾಡಬೇಕು, ಸ್ಕ್ರಾಪ್ H1B ಅಂತ ಅಮೆರಿಕದ ಸಂಸತ್ನಲ್ಲಿ ಹೊಸ ಮಸೂದೆಯನ್ನ ಮಂಡಿಸಲಾಗಿದೆ. ರಿಪಬ್ಲಿಕನ್ ಪಾರ್ಟಿ, ಟ್ರಂಪ್ ಪಾರ್ಟಿಯ ಸಂಸದೆ ಮಾರ್ಜರಿ ಟ್ರೇಲರ್ ಗ್ರೀನ್ ಅನ್ನೋರು HR 6937 ಅನ್ನೋ ಬಿಲ್ ಅನ್ನ ತಗೊಂಡ್ಬಂದಿದ್ದಾರೆ. ಇವರ ವಾದ ಏನ್ ಗೊತ್ತಾ? ಈ H1B ವೀಸಾದಿಂದ ಅಮೆರಿಕದ ಕಂಪನಿಗಳು ಕಮ್ಮಿ ಸಂಬಳಕ್ಕೆ ಹೊರಗಿನವರನ್ನ ಕರ್ಕೊಳ್ತಿವೆ. ಇದರಿಂದ ಅಮೆರಿಕನ್ ಲೋಕಲ್ ಜನಕ್ಕೆ ಕೆಲಸ ಸಿಗ್ತಾ ಇಲ್ಲ. ಹೀಗಾಗಿ ಇಮಿಗ್ರೇಷನ್ ಕಾಯ್ದೆಗೆ ತಿದ್ದುಪಡಿ ತಂದು ಈ ವೀಸಾವನ್ನೇ ಕಿತ್ತು ಹಾಕಬೇಕು ಅಂತ ಕೇಳ್ಕೊಳ್ತಿದ್ದಾರೆ. ಸದ್ಯಕ್ಕೆ ಎಕ್ಸ್ಪರ್ಟ್ಸ್ ಪ್ರಕಾರ ಈ ಬಿಲ್ ಪಾಸ್ ಆಗೋದು ಕಷ್ಟ. ಯಾಕಂದ್ರೆ ಅಮೆರಿಕದ ಎಕಾನಮಿ ನಿಂತಿರೋದೇ ಸ್ಕಿಲ್ಡ್ ಮೈಗ್ರೆಂಟ್ಸ್ ಮೇಲೆ. ಆದರೂ ಇಂಥ ಒಂದು ಚರ್ಚೆ ಶುರುವಾಗಿರೋದು ಆತಂಕಕಾರಿ ವಿಚಾರ. ಮತ್ತೊಂದು ಬೇಸರದ ಸಂಗತಿ ಏನು ಅಂದ್ರೆ, ಅಮೆರಿಕದ ಮೇರಿಲ್ಯಾಂಡ್ನಲ್ಲಿ ಹೈದರಾಬಾದ್ ಮೂಲದ 27 ವರ್ಷದ ನಿಖಿತಾ ಗೋಡಿಶಾಲಾ ಹತ್ಯೆಯಾಗಿದೆ. ಹೊಸ ವರ್ಷದ ದಿನ ಕಾಣೆಯಾಗಿದ್ದ ನಿಖಿತಾ ಕೊಲಂಬಿಯಾದಲ್ಲಿರೋ ತನ್ನ ಮಾಜಿ ಪ್ರಿಯಕರ ಅರ್ಜುನ್ ಶರ್ಮಾನ ಫ್ಲಾಟ್ನಲ್ಲಿ ಪತ್ತೆಯಾಗಿದೆ. ಅವರು ದೇಹ ಸಿಕ್ಕಿದೆ. ಈಕೆಯ ದೇಹದ ಮೇಲೆ ಚಾಕುನಿಂದ ಇರಿದ ಗಾಯಗಳಿದ್ವು. ಆಘಾತಕಾರಿ ವಿಚಾರ ಅಂದ್ರೆ, ಆರೋಪಿ ಅರ್ಜುನ್ ಶರ್ಮಾ ಜನವರಿ 2ನೇ ತಾರೀಕು ತಾನೇ ಪೊಲೀಸರಿಗೆ ಫೋನ್ ಮಾಡಿ ನಿಖಿತಾ ಕಾಣಿಸ್ತಾ ಇಲ್ಲ ಅಂತ ದೂರು ಕೊಟ್ಟಿದ್ದ. ಆದರೆ ದೂರು ಕೊಟ್ಟ ತಕ್ಷಣ ಸೈಲೆಂಟ್ ಆಗಿ ಫ್ಲೈಟ್ ಹತ್ತಿ ಭಾರತಕ್ಕೆ ಓಡ್ ಬಂದಿದ್ದಾನೆ. ಈಗ ಭಾರತದಿಂದ ಒಂದು ಪಾಸಿಟಿವ್ ಸುದ್ದಿ. ಭಾರತದಿಂದ ವಿದೇಶಕ್ಕೆ ಹೋದ ಪ್ರತಿಭಾವಂತ ವಿಜ್ಞಾನಿಗಳನ್ನ, ರಿಸರ್ಚರ್ಸ್ ಅನ್ನ ವಾಪಸ್ ಕರೆಸೋಕೆ ಮೋದಿ ಸರ್ಕಾರ ದೊಡ್ಡ ಪ್ಲಾನ್ ಮಾಡಿದೆ. ಬ್ರೈನ್ ಡ್ರೈನ್ ತಡೆದು ಅದನ್ನ ಬ್ರೈನ್ ಗೇನ್ ಮಾಡೋದು ಅದರ ಉದ್ದೇಶ. ವಿದೇಶದ ಟಾಪ್ ಯೂನಿವರ್ಸಿಟಿಗಳಲ್ಲಿ ಕೆಲಸ ಮಾಡ್ತಿರೋ ಭಾರತೀಯ ಮೂಲದ ರಿಸರ್ಚರ್ಗಳಿಗೆ ಇಲ್ಲಿನ IIT ಮತ್ತು ಕೇಂದ್ರೀಯ ವಿಶ್ವವಿದ್ಯಾಲಯಗಳಲ್ಲಿ ಕೆಲಸ ಕೊಡೋ ಸ್ಕೀಮ್ ಇದಾಗಿದೆ. ಅವರಿಗೆ ಅಲ್ಲಿ ಸಿಗುವಷ್ಟೇ ಸೌಲಭ್ಯ ಮತ್ತು ರಿಸರ್ಚ್ ಗ್ರಾಂಟ್ ಇಲ್ಲೂ ಸಿಗುತ್ತೆ. ಇದಕ್ಕಾಗಿ ಪ್ರತ್ಯೇಕ ಫಂಡಿಂಗ್ ತಯಾರು ಮಾಡ್ತಾ ಇದೆ ಕೇಂದ್ರ ಸರ್ಕಾರ. ಸೊ ದೇಶಕ್ಕೋಸ್ಕರ ಸೇವೆ ಸಲ್ಲಿಸೋ ಆಸೆ ಇದೆ, ಆದರೆ ಜೀವನದಲ್ಲಿ ಉದ್ಧಾರನ ಆಗಬೇಕಲ್ವಾ ಸ್ವಾಮಿ, ಇಲ್ಲಿ ಬೆಟರ್ ಅಪಾರ್ಚುನಿಟಿ ಇದೆ ಅಂತ ಹೋದವರು ಸೇಮ್ ಫೆಸಿಲಿಟಿ, ಸ್ಯಾಲ್ರಿ, ಫಂಡಿಂಗ್ ಎಲ್ಲ ಇಲ್ಲೂ ಸಿಗುತ್ತೆ ಅಂತ ಹೇಳಿದ್ರೆ, ಬರೋಕೆ ಮನಸ್ಸು ಮಾಡಿದ್ರೆ ಅವರಿಗೆ ಒಳ್ಳೆ ಅವಕಾಶ. ಇನ್ನು ತೆರಿಗೆ ವಿಚಾರದಲ್ಲಿ NRIಗಳಿಗೆ ದೊಡ್ಡ ರಿಲೀಫ್ ಸಿಕ್ಕಿದೆ. ಚೆನ್ನೈ ITAT ಟ್ರೈಬ್ಯುನಲ್ NRIಗಳ ಪರವಾಗಿ ಒಂದು ಮಹತ್ವದ ತೀರ್ಪನ್ನು ಕೊಟ್ಟಿದೆ. ನೀವು NRI ಅಂತ ಸಾಬೀತಾದರೆ ಸಾಕು, ನೀವು ವಿದೇಶದಲ್ಲಿ ದುಡಿದ ಹಣಕ್ಕೆ ಭಾರತದಲ್ಲಿ ₹1 ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಒಬ್ಬ NRI ವಿದೇಶದಲ್ಲಿ ಗಳಿಸಿದ ಹಣಕ್ಕೆ ಆದಾಯ ತೆರಿಗೆ ಇಲಾಖೆ ನೋಟಿಸ್ ಕೊಟ್ಟಿತ್ತು. ಇದನ್ನು ಪ್ರಶ್ನಿಸಿ ಅವರು ಕೋರ್ಟ್ಗೆ ಹೋಗಿದ್ರು. ವಿದೇಶದಲ್ಲಿ ದುಡಿದಿದ್ದಕ್ಕೆ ಅಲ್ಲೇ ಟ್ಯಾಕ್ಸ್ ಕಟ್ಟಿದ್ರೆ ಇಲ್ಲೂ ಕಟ್ಟೋ ಅವಶ್ಯಕತೆ ಇಲ್ಲ, ಅದು ಭಾರತದಲ್ಲಿ ತೆರಿಗೆ ವ್ಯಾಪ್ತಿಗೆ ಬರಲ್ಲ ಅಂತ ಟ್ರೈಬ್ಯುನಲ್ ಸ್ಪಷ್ಟಪಡಿಸಿದೆ. ಸೊ ನಿಮ್ಮ ರೆಸಿಡೆನ್ಸಿ ಸ್ಟೇಟಸ್ ದಾಖಲೆ ಪಕ್ಕ ಇಟ್ಕೊಳ್ಳಿ. ಯಾವುದೇ ಟ್ಯಾಕ್ಸ್ ಆಫೀಸರ್ ನಿಮಗೆ ಕಿರುಕುಳ ಕೊಡೋಕೆ ಆಗಲ್ಲ, ಅದಿದ್ರೆ ಸಾಕು. ಏನೋ ಗಲ್ಫ್ ಕಡೆಗೆ ಹೋಗೋಣ. ಸೌದಿ ಅರೇಬಿಯಾದಿಂದ NRIಗಳಿಗೆ ಗುಡ್ ನ್ಯೂಸ್ ಇದೆ. ಅಲ್ಲಿನ ಸರ್ಕಾರ ಐತಿಹಾಸಿಕ ನಿರ್ಧಾರ ತಗೊಂಡಿದೆ. ಇನ್ನು ಮುಂದೆ ವಿದೇಶಿಯರು ಕೂಡ ಸೌದಿಯಲ್ಲಿ ಸ್ವಂತ ಮನೆ ಅಥವಾ ಜಮೀನನ್ನ ಖರೀದಿ ಮಾಡಬಹುದು. ಸೌದಿಯ ರಿಯಲ್ ಎಸ್ಟೇಟ್ ಜನರಲ್ ಅಥಾರಿಟಿ ರೇಗಾ ಅಂತಿದೆ, ಅಲ್ಲಿ ಹೊಸ ಕಾನೂನು ಜಾರಿ ಮಾಡಿದೆ. ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ವಿಷನ್ 2030 ಅಡಿಯಲ್ಲಿ ಈ ಬದಲಾವಣೆಯಾಗಿದೆ. ಎಲ್ಲಿ ತಗೋಬಹುದು? ಎಲ್ಲ ಕಡೆ ತಗೋಬಹುದು. ಮುಸ್ಲಿಮರ ಪವಿತ್ರ ತಾಣಗಳಾದ ಮಕ್ಕಾ ಮತ್ತು ಮದೀನಾ ಬಿಟ್ಟು ರಿಯಾದ್, ಜೆಡ್ಡಾ ಎಲ್ಲಿ ಬೇಕಾದರೂ ನೀವು ತಗೋಬಹುದು. ವಾಣಿಜ್ಯ ಮತ್ತು ಇಂಡಸ್ಟ್ರಿಯಲ್ ಆಸ್ತಿಗೂ ಅವಕಾಶ ಇದೆ. ರಿಜಿಸ್ಟ್ರೇಷನ್ ಫೀಸ್ ಆಸ್ತಿ ಮೌಲ್ಯದ 5% ಇರುತ್ತೆ. ಗಲ್ಫ್ನಲ್ಲಿ ಸೆಟಲ್ ಆಗಬೇಕು ಅಂತ ಅನ್ಕೊಂಡಿರೋರಿಗೆ ಇದು ಸುವರ್ಣ ಅವಕಾಶ. ಆದರೆ ಇನ್ನೊಂದು ಕಡೆ ಉದ್ಯೋಗದ ವಿಚಾರದಲ್ಲಿ ಸೌದಿ ಕಠಿಣವಾಗಿದೆ. ಸೌದೈಸೇಷನ್ ನಿಯಮ ಈಗ ಮತ್ತಷ್ಟು ಬಿಗಿಯಾಗಿದೆ. ಹೊಸ ರೂಲ್ಸ್ ಪ್ರಕಾರ ಎಂಜಿನಿಯರಿಂಗ್ ಕಂಪನಿಗಳಲ್ಲಿ ಕನಿಷ್ಠ 30% ಉದ್ಯೋಗಿಗಳನ್ನ ಸೌದಿ ಪ್ರಜೆಗಳನ್ನೇ ನೇಮಿಸ್ಕೋಬೇಕು. ಇದು ಆರ್ಕಿಟೆಕ್ಟ್, ಸಿವಿಲ್ ಎಂಜಿನಿಯರ್ ಸೇರಿ 46 ಹುದ್ದೆಗಳಿಗೆ ಅನ್ವಯ.
ಪ್ರೊಕ್ಯೂರ್ಮೆಂಟ್ ವಿಭಾಗದಲ್ಲಂತೂ ಬರೋಬ್ಬರಿ 70% ಸೌದಿಗಳೇ ಇರಬೇಕು. ಮ್ಯಾನೇಜರ್ ಕೆಲಸ ಮಾಡೋರಿಗೂ ಇದು ಎಫೆಕ್ಟ್ ಆಗಬಹುದು. ಡಿಸೆಂಬರ್ 31, 2025ರಿಂದಲೇ ಇದು ಜಾರಿಯಾಗಿದ್ದು ಕಂಪನಿಗಳಿಗೆ ಅಡ್ಜಸ್ಟ್ ಆಗೋಕೆ 6 ತಿಂಗಳು ಟೈಮ್ ಇದೆ. ಸೊ ನಿಮ್ಮ ಸ್ಕಿಲ್ಸ್ ಚೆನ್ನಾಗಿದ್ರೆ ಮಾತ್ರ ಅಲ್ಲಿ ಉಳಿಯೋಕ್ ಸಾಧ್ಯ. ಏನೋ ಕೆನಡಾ ಜನವರಿ 1, 2026ರಿಂದ ತನ್ನ ವಲಸೆ ನಿಯಮಗಳಲ್ಲಿ ಬದಲಾವಣೆ ಮಾಡಿದೆ. ಒಂದು ಕಡೆ ಸ್ಟೂಡೆಂಟ್ಸ್ಗೆ ರಿಲೀಫ್ ಸಿಕ್ಕಿದ್ರೆ ಇನ್ನೊಂದು ಕಡೆ ಬ್ರೇಕ್ ಬಿದ್ದಿದೆ. ಮಾಸ್ಟರ್ಸ್ ಮತ್ತು PhD ವಿದ್ಯಾರ್ಥಿಗಳಿಗೆ ಸ್ಟಡಿ ಪರ್ಮಿಟ್ ನಿಯಮ ಈಸಿ ಆಗಿದೆ. ಪಬ್ಲಿಕ್ ಕಾಲೇಜಸ್ ಅಲ್ಲಿ ಕಲಿಯೋರು ಇನ್ನು ಮುಂದೆ ಪ್ರಾವಿನ್ಷಿಯಲ್ ಅಟೆಸ್ಟೇಷನ್ ಲೆಟರ್ PAL ಕೊಡೋ ಹಾಗಿಲ್ಲ. ಆದ್ರೆ ಕೆನಡಾ ಸರ್ಕಾರ ಸ್ಟಾರ್ಟ್ಅಪ್ ವೀಸಾ ಅಡಿಯಲ್ಲಿ ಹೊಸ ಅಪ್ಲಿಕೇಶನ್ ತಗೊಳ್ಳೋದನ್ನ ನಿಲ್ಲಿಸಿದೆ. ಈಗ ಆಲ್ರೆಡಿ ಸರ್ಟಿಫಿಕೇಟ್ ಇರೋರಿಗೆ ಮಾತ್ರ ಜೂನ್ 30, 2026ರವರೆಗೆ ಚಾನ್ಸ್ ಇದೆ. ಇನ್ನೊಂದು ಕಡೆ 2026ರ ಸಾಲಿಗೆ ಕೆನಡಾ ಮೊದಲ ಎಕ್ಸ್ಪ್ರೆಸ್ ಎಂಟ್ರಿ ಡ್ರಾ ನಡೆಸಿದೆ. ಪ್ರಾವಿನ್ಷಿಯಲ್ ನಾಮಿನಿ ಪ್ರೋಗ್ರಾಮ್ PNP ಅಡಿಯಲ್ಲಿ 574 ಜನಕ್ಕೆ ಪರ್ಮನೆಂಟ್ ರೆಸಿಡೆನ್ಸಿ ಅಪ್ಲೈ ಮಾಡೋಕೆ ಆಹ್ವಾನ ಕೊಟ್ಟಿದೆ. ಆದ್ರೆ ಕಾಂಪಿಟೇಷನ್ ಎಷ್ಟಿದೆ ಅಂದ್ರೆ ಕನಿಷ್ಠ ಸ್ಕೋರ್ CRS 711 ಇರಬೇಕು. ನೆಕ್ಸ್ಟ್ ಮುಂದಿನ ದಿನಗಳಲ್ಲಿ ಫ್ರೆಂಚ್ ಭಾಷೆ ಬರೋರಿಗೆ ಮತ್ತು ಡಾಕ್ಟರ್ಗಳಿಗೆ ಸಪರೇಟ್ ಡ್ರಾ ಮಾಡೋ ಪ್ಲಾನ್ ಇದೆ. ಏನು ಬ್ರಿಟನ್ ನಿಂದ NRIಗಳಿಗೆ ಹೆಮ್ಮೆ ತರೋ ಸುದ್ದಿ ಇದೆ. ಯುಕೆನಲ್ಲಿ ಭಾರತೀಯ ಮೂಲದವರು ಅತ್ಯಂತ ಶ್ರೀಮಂತ ಎಥ್ನಿಕ್ ಗ್ರೂಪ್ ಆಗಿದ್ದಾರೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ವರದಿ ಪ್ರಕಾರ ಕಳೆದ 10 ವರ್ಷಗಳಲ್ಲಿ ಬ್ರಿಟಿಷ್ ಇಂಡಿಯನ್ಸ್ ಸಂಪತ್ತು ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಎಷ್ಟರ ಮಟ್ಟಿಗಂದ್ರೆ ಅಲ್ಲಿನ ಲೋಕಲ್ ವೈಟ್ ಬ್ರಿಟಿಷರನ್ನೇ ನಮ್ಮವರು ಮೀರಿಸಿದ್ದಾರೆ. ಅದೇ ಪಾಕಿಸ್ತಾನಿ ಮತ್ತು ಬಾಂಗ್ಲಾದೇಶಿ ಮೂಲದವರ ಆರ್ಥಿಕ ಸ್ಥಿತಿ ಕುಸಿತ ಆಗಿದೆ. ನಮ್ಮವರ ಶಿಕ್ಷಣ ಮತ್ತು ಬಿಸ್ನೆಸ್ ಮೈಂಡ್ಸೆಟ್ ಇದಕ್ಕೆ ಮುಖ್ಯ ಕಾರಣ. ಇನ್ನೊಂದು ಕಡೆ ಅಕ್ರಮ ವಲಸಿಗರಿಗೆ UK ಸಿಂಹ ಸ್ವಪ್ನವಾಗಿದೆ. ಹೊಸ ನಿಯಮದ ಪ್ರಕಾರ ಅಲ್ಲಿನ ಪೊಲೀಸರು ಅಕ್ರಮ ವಲಸಿಗರನ್ನ ಅರೆಸ್ಟ್ ಮಾಡದೇನೆ ಅವರ ಫೋನ್ ಮತ್ತು ಡಿವೈಸ್ ಗಳನ್ನ ಸೀಸ್ ಮಾಡಬಹುದು. ಅವರು ಸಿಮ್ ಕಾರ್ಡ್ ಎಲ್ಲಿ ಬಚ್ಚಿಟ್ಟಿದ್ದಾರೆ ಅಂತ ಚೆಕ್ ಮಾಡೋ ಪವರ್ ಕೂಡ ಕೊಟ್ಟಿದ್ದಾರೆ. ಸ್ಮಗ್ಲರ್ಗಳ ಜಾಲವನ್ನ ಪತ್ತೆ ಹಚ್ಚೋಕೆ ಈ ಕ್ರಮ ತಗೊಳ್ಳಲಾಗಿದೆ. ಇನ್ನು ಅಮೆರಿಕ ಅಧ್ಯಕ್ಷ ಟ್ರಂಪ್ ಒಂದು ಲಿಸ್ಟ್ ಬಿಡುಗಡೆ ಮಾಡಿದ್ದಾರೆ. ಅದೇನು ಅಂದ್ರೆ ಅಮೆರಿಕದಲ್ಲಿ ಯಾವ ದೇಶದವರು ಅತಿ ಹೆಚ್ಚು ಸರ್ಕಾರಿ ಸೌಲಭ್ಯ ಪಡಿತಾ ಇದ್ದಾರೆ ಅನ್ನೋದು. ಇದರಲ್ಲಿ ಭೂತಾನ್ 81%, ಯಮನ್, ಬಾಂಗ್ಲಾದೇಶ ಟಾಪ್ ಲಿಸ್ಟ್ ನಲ್ಲಿದ್ರೆ ಅದರಲ್ಲಿ ಭಾರತದ ಹೆಸರಿಲ್ಲ. ಯಾಕಂದ್ರೆ ಅಮೆರಿಕದಲ್ಲಿರೋದು ಭಾರತೀಯರೆಲ್ಲರೂ ಕೂಡ ಹೆಚ್ಚಿನವರು ಸ್ಕಿಲ್ಡ್ ವರ್ಕರ್ಸ್. ನಾವು ಅಲ್ಲಿಗೆ ದುಡಿಯೋಕೆ ಹೋಗಿದ್ದೀವಿ ಹೊರತು ಸರ್ಕಾರದ ಭಿಕ್ಷೆ ಪಡೆಯಕ್ಕಲ್ಲ ಅನ್ನೋದು ಸರ್ಕಾರದ ಅಂಕಿಅಂಶಗಳಿಂದಲೇ ಸಾಬೀತಾಗಿದೆ. 50 ಲಕ್ಷ ಭಾರತೀಯರಿದ್ರೂ ಕೂಡ ನಾವು ಅಲ್ಲಿನ ಆರ್ಥಿಕತೆಗೆ ಕೊಡುಗೆಯನ್ನ ಕೊಡ್ತಾ ಇದ್ದೀವಿ. ಇನ್ನು 2026ರ ಜನವರಿ 1ರಿಂದ ಅಮೆರಿಕ ರೆಮಿಟೆನ್ಸ್ ಟ್ಯಾಕ್ಸ್ ಜಾರಿ ಮಾಡಿದೆ. ವಲಸಿಗರು ತಮ್ಮ ದೇಶಕ್ಕೆ ಹಣ ಕಳಿಸಿದ್ರೆ 1% ಟ್ಯಾಕ್ಸ್ ಕಟ್ಟಬೇಕು. ಆದ್ರೆ ಇಲ್ಲೊಂದು ಲೂಪ್ ಹೋಲ್ ಇದೆ. NRIಗಳು ತಲೆ ಕೆಡಿಸ್ಕೊಳ್ಳೋ ಹಾಗಿಲ್ಲ. ಈ ಟ್ಯಾಕ್ಸ್ ಬೀಳೋದು ನೀವು ಕ್ಯಾಶ್ ಅಥವಾ ಮನಿ ಆರ್ಡರ್ ಮೂಲಕ ಕಳಿಸಿದ್ರೆ ಮಾತ್ರ. ಅವೆಲ್ಲ ಕಮ್ಮಿ ಅಲ್ವಾ, ಅದು ಎಲ್ಲ ಬ್ಯಾಂಕ್ ಟ್ರಾನ್ಸ್ಫರ್, ಗೂಗಲ್ ಪೇ, ಕಾರ್ಡ್ ಅದೆಲ್ಲ ಮಾಡಿದಾಗ, ಎಲೆಕ್ಟ್ರಾನಿಕ್ ಟ್ರಾನ್ಸ್ಫರ್ ಮಾಡಿದಾಗ ಅದೆಲ್ಲ ಅನ್ವಯ ಆಗಲ್ಲ. ಸೊ ಲೀಗಲ್ ಚಾನಲ್ ಮೂಲಕ ಹಣ ಕಳಿಸೋರಿಗೆ ಚಿಂತೆ ಬೇಡ. ಇದು ಇನ್ನೊಂದು ಇಂಟ್ರೆಸ್ಟಿಂಗ್ ರಿಪೋರ್ಟ್ ಅಂದ್ರೆ ಟ್ರಂಪ್ ಅವರ ಇಮಿಗ್ರೇಷನ್ ಪಾಲಿಸಿ ಮತ್ತು ಕಮ್ಮಿ ಆಗ್ತಿರೋ ಮಕ್ಕಳ ಜನನದಿಂದ ಫರ್ಟಿಲಿಟಿ ರೇಟ್ ಕಮ್ಮಿ ಆಗ್ತಿರೋದ್ರಿಂದ ಅಮೆರಿಕನ್ ಎಕಾನಮಿಗೆ ಹೊಡೆತ ಬೀಳುತ್ತೆ. ಮುಂದಿನ 10 ವರ್ಷದಲ್ಲಿ 3.2 ಲಕ್ಷ ಜನರನ್ನ ಟ್ರಂಪ್ ಡಿಪೋರ್ಟ್ ಮಾಡೋ ಪ್ಲಾನ್ ಇದೆ. ಆದ್ರೆ ವಲಸಿಗರಿಲ್ಲದೆ ಇದ್ರೆ 2030ರಿಂದಲೇ ಅಮೆರಿಕದ ಜನಸಂಖ್ಯೆ ಇನ್ನೂ ಡೌನ್ ಆಗುತ್ತೆ ಅಂತ ಅಲ್ಲಿನ ಬಜೆಟ್ ಆಫೀಸ್ ಈಗ ಎಚ್ಚರಿಕೆಯನ್ನು ಕೊಟ್ಟಿದೆ. ಇನ್ನು ಒಮಾನ್ ದೇಶ ತನ್ನ ಪೌರತ್ವ ಶುಲ್ಕವನ್ನ ಪರಿಷ್ಕರಿಸಿದೆ. ಜನವರಿ 4ರಿಂದಲೇ ಇದು ಜಾರಿಗೆ ಬಂದಿದೆ. ಒಮಾನ್ ಪೌರತ್ವಕ್ಕೆ ಅರ್ಜಿ ಹಾಕೋಕೆ ಇನ್ನು ಮುಂದೆ 600 ಒಮಾನಿ ರಿಯಾಲ್ ಅಂದ್ರೆ 1.3 ಲಕ್ಷ ರೂಪಾಯಿ ಫೀಸ್ ಕಟ್ಟಬೇಕು. ಒಮಾನ್ ಪ್ರಜೆಯನ್ನ ಮದುವೆಯಾದ ವಿದೇಶಿ ಮಹಿಳೆಯರಿಗೂ ಈ ಫೀಸ್ ಅನ್ವಯ ಆಗುತ್ತೆ. ಪೌರತ್ವ ಬೇಡ ಅಂತ ವಾಪಸ್ ಕೊಡೋಕ್ ಹೋದ್ರೆ 200 ರಿಯಾಲ್ ಚಾರ್ಜ್ ಮಾಡ್ತಾರೆ. ಅದು ಕೂಡ ಇದೆ. ಇನ್ನು ಜಪಾನ್ ಸರ್ಕಾರ ವಿದೇಶಿಯರ ಮೇಲೆ ಕಣ್ಣಿಟ್ಟಿದೆ. ಇನ್ನು ಮುಂದೆ ಜಪಾನ್ ನಲ್ಲಿ ಪರ್ಮನೆಂಟ್ ರೆಸಿಡೆನ್ಸಿ ಪಡ್ಕೋಬೇಕು ಅಂದ್ರೆ ಜಪಾನಿ ಭಾಷೆ ಬರೋದು ಕಡ್ಡಾಯ. ಹಾಗೆ ಪೌರತ್ವ ಪಡೆಯೋ ಅವಧಿಯನ್ನ 5 ವರ್ಷಗಳಿಂದ 10 ವರ್ಷಕ್ಕೆ ಏರಿಸೋ ಪ್ಲಾನ್ ಇದೆ. ಅಕ್ರಮ ವಾಸ ತಡೆಯೋಕೆ ಈ ಕ್ರಮ. ಏನೋ ದುಡ್ಡಿರೋ NRIಗಳಿಗೆ ಸ್ವಿಟ್ಜರ್ಲ್ಯಾಂಡ್ ವೆಲ್ಕಮ್ ಅಂತ ಇದೆ. ರೆಸಿಡೆನ್ಸ್ ಬೈ ಇನ್ವೆಸ್ಟ್ಮೆಂಟ್ ಸ್ಕೀಮ್ ಅಡಿಯಲ್ಲಿ 2 ಆಪ್ಷನ್ ಇದೆ. ಒಂದು ವರ್ಷಕ್ಕೆ 1.9 ಕೋಟಿ ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು, ಲಂಸಮ್ ಟ್ಯಾಕ್ಸ್. ಆದ್ರೆ ಇಲ್ಲಿ ಕೆಲಸ ಮಾಡೋ ಹಾಗಿಲ್ಲ. 2 ಸ್ವಿಟ್ಜರ್ಲ್ಯಾಂಡ್ ಬಿಸ್ನೆಸ್ ನಲ್ಲಿ 9.5 ಕೋಟಿ ಬಂಡವಾಳ ಹೂಡಬೇಕು. ನಿಮಗೆ 18ರಿಂದ 55 ವರ್ಷ ವಯಸ್ಸಾಗಿದ್ರೆ ಟ್ರೈ ಮಾಡಬಹುದು. ಏನೋ ವಿದೇಶದಲ್ಲಿ ಓದೋ ಮಕ್ಕಳ ಪೋಷಕರಿಗೆ ಈಗ ಸೇಮ್ ಡೇ ಇಂಟರ್ನ್ಯಾಷನಲ್ ಮನಿ ಟ್ರಾನ್ಸ್ಫರ್ ಸೇವೆ ಲಾಂಚ್ ಆಗಿದೆ. ಬುಕ್ ಮೈ ಫಾರೆಕ್ಸ್ ಅನ್ನೋ ಒಂದು ಸರ್ವಿಸ್ ನಿಂದ ಬರ್ತಾ ಇದೆ. ಕೇವಲ 6 ಗಂಟೆನಲ್ಲಿ ಯೂನಿವರ್ಸಿಟಿಗೆ ಫೀಸ್ ತಲುಪುತ್ತೆ ಅಂತ ಹೇಳ್ತಿದ್ದಾರೆ. ಆಸಕ್ತರು ಚೆಕ್ ಮಾಡಿ. ಇನ್ನು ಅಮೆರಿಕಾಗೆ ಹೋಗೋ ವಿದ್ಯಾರ್ಥಿಗಳಿಗೆ US ಎಂಬಸಿ ಖಡಕ್ ವಾರ್ನಿಂಗ್ ಕೊಟ್ಟಿದೆ. ವೀಸಾ ಸಿಕ್ಕಿದ ತಕ್ಷಣ ಅಮೆರಿಕಾಗೆ ಎಂಟ್ರಿ ಸಿಕ್ಕೇ ಬಿಡುತ್ತೆ ಅಂತ ಅನ್ಕೋಬೇಡಿ. ವೀಸಾ ಅನ್ನೋದು ಒಂದು ಪ್ರಿವಿಲೇಜ್, ಸವಲತ್ತು ಅಷ್ಟೇ ಹೊರತು ನಿಮ್ಮ ಹಕ್ಕಲ್ಲ ಅಂತ ಹೇಳಿದೆ.
ಅದನ್ನ ರೂಲ್ಸ್ ಬ್ರೇಕ್ ಮಾಡಿದ್ರೆ ವೀಸಾ ಕ್ಯಾನ್ಸಲ್ ಮಾಡಿ ಡಿಪೋರ್ಟ್ ಮಾಡ್ತಾರೆ, ಹುಷಾರ್ ಅಂತ. ಇನ್ನು ದುಬೈನಲ್ಲಿ ದೊಡ್ಡ ಕಂಪನಿಗಳ ಹೆಸರಲ್ಲಿ ಫೇಕ್ ಆಫರ್ ಲೆಟರ್ ಕೊಟ್ಟು ಮೋಸ ಮಾಡ್ತಿದ್ದಾರೆ. ದುಬೈ ಅಂದ್ರೆ ದುಡ್ಡು ಅಂತ ನಂಬಿ ಏಜೆಂಟ್ರಿಗೆ ಹಣ ಕೊಡಬೇಡಿ ಸ್ನೇಹಿತರೆ. ಯಾವುದೇ ಆಫರ್ ಬಂದರೂ ಕೂಡ ಜಾಬ್ದು ದುಬೈ ಸರ್ಕಾರದ ವೆಬ್ಸೈಟ್ ನಲ್ಲಿ ಚೆಕ್ ಮಾಡಿ. ಮೋಸ ಹೋದ್ರೆ ಈ ಕ್ರೈಮ್ ಆಪ್ ನಲ್ಲಿ ಕಂಪ್ಲೇಂಟ್ ಕೂಡ ಮಾಡಿ. ಇನ್ನು ಅಮೆರಿಕದ ಮಿನ್ಯಾಪಾಲಿಸ್ ನಲ್ಲಿ ಇಮಿಗ್ರೇಷನ್ ICE ಆಫೀಸರ್ಸ್ ದಾಳಿ ಮಾಡಿದ ವೇಳೆ ರೆನೆ ನಿಕೋಲ್ ಗುಡ್ ಅನ್ನೋ ಮಹಿಳೆ ಗುಂಡೇಟಿಗೆ ಪ್ರಾಣ ಕಳ್ಕೊಂಡಿದ್ದಾರೆ. ಮಹಿಳೆ ಕಾರ್ನಿಂದ ದಾಳಿ ಮಾಡೋಕೆ ಬಂದ್ರು ಅಂತ ಅಧಿಕಾರಿಗಳು ಹೇಳ್ತಾ ಇದ್ರೆ ಟ್ರಂಪ್ ಇವ್ರನ್ನ ಡೊಮೆಸ್ಟಿಕ್ ಉಗ್ರರು ಅಂತ ಕರೆದಿದ್ದಾರೆ. ಇಮಿಗ್ರೇಷನ್ ವಿಚಾರದಲ್ಲಿ ಪರಿಸ್ಥಿತಿ ಉದ್ವಿಗ್ನ ಆಗ್ತಾ ಇದೆ ಈಗ ದಿನೇ ದಿನೇ. ಇನ್ನು ಕಡೆದಾಗಿ ಟ್ಯಾಕ್ಸ್ ಸೀಸನ್ ಹತ್ರ ಬರ್ತಾ ಇದೆ. 2026ರಲ್ಲಿ NRIಗಳು ITR ಸಲ್ಲಿಸುವಾಗ ಪಾಸ್ಪೋರ್ಟ್ ನೋಡಿ ನೀವು ಭಾರತದಲ್ಲಿ ಎಷ್ಟು ದಿನ ಇದ್ರಿ ಅಂತ ಲೆಕ್ಕ ಹಾಕಿ ಭಾರತದಲ್ಲಿ ಬಂದಿರೋ ಆದಾಯಕ್ಕೆ ಬಾಡಿಗೆ ಬಡ್ಡಿ ಅಂತವುಗಳಿಗೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ ಅಷ್ಟೇ. ವಿದೇಶದ ಗಳಿಕೆಗೆ ಇಲ್ಲಿ ಟ್ಯಾಕ್ಸ್ ಇಲ್ಲ. ಡಬಲ್ ಟ್ಯಾಕ್ಸ್ ತಪ್ಪಿಸೋಕೆ ಫಾರ್ಮ್ 26AS ಎಲ್ಲ ಇರುತ್ತೆ, ಅದನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂತೆ ತೀರಾ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ಟ್ಯಾಕ್ಸ್ ಆಡಿಟರ್ಗಳ ಹೆಲ್ಪನ್ನು ತಗೊಳ್ಳಿ. ಅಂದರೆ ಇದೆಲ್ಲ ಫೈಲಿಂಗ್ ಎಲ್ಲ ಮಾಡ್ತಾರಲ್ಲ, ಅವರ ಹೆಲ್ಪ್ ತಗೊಳ್ಳಿ. ನಿಮಗೆ ಇಂಟೆಲಿಜೆಂಟ್ ಐಡಿಯಾಸ್ನ ಕೊಡ್ತಾರೆ ಅವರು, ಸುಮಾರು ಇರುತ್ತೆ ಅವ್ರ ಐಡಿಯಾಸ್ ಎಲ್ಲ. ಸೊ ಫೈನಲಿ ವಾರದ ಎಲ್ಲ ಸುದ್ದಿ ನೋಡಿದಾಗ H1B ವೀಸಾ ರದ್ದತಿ ಬಿಲ್ ಒಂದು ಎಚ್ಚರಿಕೆಯ ಗಂಟೆ ಇದ್ದ ಹಾಗೆ. ಆದರೆ ಸೌದಿಯಲ್ಲಿ ಪ್ರಾಪರ್ಟಿ ತಗೊಳ್ಳೋ ಅವಕಾಶ ಮತ್ತು ಬ್ರಿಟನ್ನಲ್ಲಿ ಭಾರತೀಯರ ಸಾಧನೆ ನಮ್ಮ ಆತ್ಮವಿಶ್ವಾಸ ಹೆಚ್ಚಿಸಿದೆ. ಅಮೆರಿಕದಲ್ಲಿರೋ ವಿದ್ಯಾರ್ಥಿಗಳು ಸೇಫ್ಟಿ ಬಗ್ಗೆ ಹೆಚ್ಚು ಗಮನ ಕೊಡಿ. ಇದಿಷ್ಟು ಈ ವಾರದ ಮೆಗಾ NRI ಬುಲೆಟಿನ್. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಾರ ಮತ್ತಷ್ಟು ಅಪ್ಡೇಟ್ಸ್ ಜೊತೆಗೆ NRI ಕಾರ್ನರ್ನಲ್ಲಿ ಮತ್ತೆ ಸಿಗೋಣ. ಹಾಗೆ ನಿಮಗೆ ಏನನ್ನಿಸ್ತು, ನಿಮ್ಮ ಫೀಡ್ಬ್ಯಾಕ್ ಏನು, ಇನ್ನು ಹೇಗೆ ನಾವು ಈ NRI ಕಮ್ಯುನಿಟಿಯನ್ನ ಇನ್ನಷ್ಟು ಚೆನ್ನಾಗಿ ಎಂಗೇಜ್ ಮಾಡಬಹುದು, ನಿಮ್ಮೊಂದಿಗೆ ಹೇಗೆ ನಾವು ಸಂವಹನವನ್ನ ನಡೆಸಬಹುದು, ನೀವು ಯಾವ ರಾಷ್ಟ್ರದಲ್ಲಿದ್ದೀರಾ, ಅಲ್ಲಿ ಏನು ಕೆಲಸ ಮಾಡ್ತಿದ್ದೀರಾ, ಅಲ್ಲಿನ ಲೈಫ್ ಸ್ಟೈಲ್ ಏನು, ಜನಜೀವನ ಏನು, ಹೇಗೆ ಅನಿಸ್ತಾ ಇದೆ ನಿಮಗಲ್ಲಿ, ಹೋಮ್ ನೆನಪಾಗ್ತಿದೆಯಾ, ಭಾರತ ನೆನಪಾಗ್ತಾ ಇದೆಯಾ, ಭಾರತದಲ್ಲಿ ಎಲ್ಲವ್ರು ನೀವು, ಎಲ್ಲ ಚರ್ಚೆ ನಾವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಮಾಡ್ಬೋದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.